ಇವತ್ತು ನಿಮಗೆ ಮತ್ತೊಂದು ಮುದ್ರೆಯ ಬಗೆಗೆ ತಿಳಿಸ್ಬೇಕಂತ ತಿಳ್ಕೊಂಡು ಆಸೆ ಆಗಿದೆ. ಸತತ 5-6 ದಿವಸಗಳಿಂದ ನೀವು ಈ ಮುದ್ರೆಗಳ ಕುರಿತೇ ನೋಡ್ತಾ ಇದ್ದೀರಿ. ಬಹುಶಃ ಮುದ್ರೆಗಳ ಬಗ್ಗೆ ಕೇಳಿ ಕೇಳಿ ನೋಡಿ ನೋಡಿ ಬೇಸರನೂ ಆಗಿರ್ಬೋದು ನಿಮಗೆ. ಯಾಕಂದರೆ ಕೆಲವು ಮಂದಿ ಆಸಕ್ತಿ ಇರ್ತದೆ, ಕೆಲವು ಮಂದಿ ಆಸಕ್ತಿ ಇರೋದಿಲ್ಲ. ಯೋಗದೊಳಗೆ ಆಸಕ್ತಿ ಇರೋರಿಗೆ ಎಲ್ಲ ಮುದ್ರೆಗಳು ಹಿಡಿಸ್ತಾವೆ. ತಮ್ಮ ಆರೋಗ್ಯವನ್ನು ರಕ್ಷಿಸಬೇಕು ಅನ್ನೋ ಕಾತುರತೆ ಇದ್ದವರಿಗೆ ಎಲ್ಲ ಮುದ್ರೆ ಹಿಡಿಸ್ತಾವೆ. ಆದರೆ ಯೋಗದಲ್ಲೂ ಆಸಕ್ತಿ ಇಲ್ಲ, ಬದುಕಿನೊಳಗೆ ಆಸಕ್ತಿ ಇಲ್ಲ, ಮತ್ತು ಆರೋಗ್ಯದೊಳಗೂ ಆಸಕ್ತಿ ಇಲ್ಲ ಅನ್ನೋರಿಗೆ ಏನು ಹೇಳಿದರೂ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅನ್ನುತ್ತಾ ಇರ್ತದೆ. ನನಗೆ ಅದು ಅರಿವಾಗಿದೆ ಖಂಡಿತವಾಗಿಯೂ. ಗ್ಯಾರಂಟಿ ಕೆಲವು ಮಂದಿ ನೀವು ಬೇಜಾರಾಗಿರ್ತದೆ ಬರೀ ಮುದ್ರೆಗಳ ಬಗ್ಗೆ ನೋಡಿ ನೋಡಿ. ಅದಕ್ಕೆ ತಾತ್ಕಾಲಿಕವಾಗಿ ನಾನು ಇವತ್ತೊಂದು ಮುದ್ರೆ ಹೇಳಿ ಕೆಲವು ದಿವಸ ಮುದ್ರೆಯ ಬಗೆಗೆ ಹೇಳೋದನ್ನು ನಿಲ್ಲಿಸ್ತೀನಿ. ಆಮೇಲೆ ಬೇರೆ ಬೇರೆ ವಿಚಾರಗಳು ಹೇಳಿ ಆಮೇಲೆ ಮತ್ತೆ ಮುದ್ರೆ ತೊಗೊತೀನಿ ಅಂತ. ಈಗ ಇನ್ನೊಂದು ಮುದ್ರೆಯ ಹೆಸರು ಜಲೋದರ ನಾಸಿಕ ಮುದ್ರೆ. ಜಲೋದರ ನಾಶಕ ಮುದ್ರಾ ಅಂತಿಕೊಂಡು. ಯಾಕಿದು ಹೆಂಗೆ ಹೆಸರು ಬಂತಪ್ಪ ಅಂತಂದ್ರೆ, ನಾನು ನಿಮಗೆ ಹೇಳಿದ್ದೆಲ್ಲ, ನಮ್ಮಲ್ಲಿ ಪಂಚತತ್ವಗಳು ಮೇಳವಿಸ್ಯವ, ಅದರ ಸಂಗಮ ಈ ದೇಹ. ಹೇಳಿದ್ನಲ್ಲ, ಆಕಾಶ ತತ್ವ ಇದು ಹಂಗೆ ನೋಡಿದ್ರಪ್ಪ ಅಂತ, ಇದು ಅಗ್ನಿತತ್ವ, ಇದು ವಾಯುತತ್ವ, ಇದು ಆಕಾಶ ತತ್ವ, ಇದು ಜಲತತ್ವ, ಭೂಮಿ ತತ್ವ, ಇದು ಭೂಮಿ ತತ್ವ, ಇದು ಜಲತತ್ವ. ಒಂದನೇದು ಮತ್ತೊಮ್ಮೆ ಹೇಳಿ, ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಹೀಗೆ 5 ಬೆರಳುಗಳು 5 ತತ್ವವನ್ನು ಪ್ರತಿನಿಧಿಸ್ತಾ ಇವೆ. ಅದು ಹೀಗೆ ಅದಕ್ಕೆ ಇದರ ಮೂಲಕವೇ ಅಕ್ಯುಪ್ರೆಷರ್ ಕ್ರಿಯೇಟ್ ಆಗಿದ್ದು, ಇದರ ಮೂಲಕವೇ ಮುದ್ರೆಗಳು ಕ್ರಿಯೇಟ್ ಆಗಿದ್ದು. ಸೊ ಬೇರೆ ಬೇರೆ ತತ್ವಗಳ ಇಂಬ್ಯಾಲೆನ್ಸ್, ಅಸಮತೋಲನ ಪ್ರಕ್ರಿಯೆಯಿಂದ ನಮಗೆ ಅನೇಕ ವ್ಯಾಧಿಗಳು, ಅನೇಕ ದುಃಖ, ಅನೇಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಅದು ಎಂಥ ಸಮಸ್ಯೆಗಳು ಕ್ರಿಯೇಟ್ ಆಕೋವಪ್ಪ ಅಂದ್ರೆ, ಇದ್ದಕ್ಕಿದ್ದಂತೆ ಸ್ವಲ್ಪ ವಯಸ್ಸಾದ್ಮೇಲೆ ಎಲ್ಲ ಪ್ರಾಬ್ಲಮ್ ಶುರು ಆಗ್ತವ. ಹೆಚ್ಚು ಕಾರ್ನಾಗ ಅಡ್ಡಾಡಿದ್ರೆ, ಬಸ್ನಾಗ ಅಡ್ಡಾಡಿದ್ರೆ ಕಾಲಿಗೆ ಬಾವು ಬರ್ತಾವೆ ನೋಡ್ರಿ. ಕಾಲಿಗೆ ಬಾವು ಬರ್ತಾವೆ, ಕಾಲು ಬಾವು ಬರ್ತಾವೆ ಅಂತ. ಕೆಲವು ಮಂದಿಗೆ ಎಲಿಫೆಂಟೈಸೈಸ್ ಅಂತ ಆಗ್ತದೆ, ಆನೆ ಕಾಲು ರೋಗ, ಅದ್ರಾಗೂ ಬಾವು ಆಗ್ತವೆ. ಕಾಲಿಗೆ ಬಾವು ಬರೋದು. ಮತ್ತು ಜಲೋದರ ಅಂತ ಆಗ್ತದೆ. ಜಲೋದರ ಅಂದ್ರೆ ಗೊತ್ತ, ಇದಕ್ಕೆ ಡ್ರಾಪ್ಸಿನೋ ಅಂತಾರಂತ ಅನ್ನಿಸ್ತದೆ ಆ್ಯಕ್ಚುಲಿ. ಜಲೋದರ ಅಂದರೆ ಹೊಟ್ಟೆ ಹಿಂಗೆ ಬಸರಾದವ್ರ ಟೈಪು, ಗರ್ಭಿಣಿ ಇದ್ದವ್ರ ಟೈಪು ನಿಮ್ಮ ಹೊಟ್ಟೆ ಆಗ್ತದೆ. ಜಲೋದರ ಅಂತಾರೆ ಅದಕ್ಕೆ. ಅಂಥ ಆದಾಗ ಮತ್ತು ಪದೇ ಪದೇ ಕಣ್ಣಾಗ ನೀರು, ನಿಮಗೆ ಮನಸ್ಸಿರಲಿ ಬಿಡ್ರಿ, ಅದು ನಿಮಗೆ ಅಳಬೇಕನ್ನೋದು ಆಸೆ ಇರಲಿ ಬಿಡಲಿ, ಕಣ್ಣಾಗ ನೀರು ಬರ್ತಾವೆ ಪದೇ ಪದೇ. ಹಿಂಗೆ ಆ ಕಡೆಗೆ ಬಂದ್ರಪ್ಪ ಕಣ್ಣಾಗ ನೀರು ಬರ್ತಾವೆ. ಪದೇ ಪದೇ ನೀರು ಬರ್ತಾವೆ ಕಣ್ಣಾಗ. ಆನಂತರ ಮೂಗಿನಾಗೂ ನೀರು ಬರ್ತಾವೆ. ಆನಂತರ ಕೈಯಾಗ ನೀರು ಹರಿದಾಡ್ತವೆ ಎಷ್ಟೋ ಮಂದಿಗೆ. ಹಿಂಗೆ ನೋಡಿದ್ರೆ ಕೆಟ್ಟ ಹಸಿನಾಗಿರ್ತಾವೆ. ಏನರ ಮುಟ್ಟಿದ್ರೆ, ಹಾಳಿ ಮುಟ್ಟಿದ್ರೆ ಹಾಳಿ ಹಸಿ ಹಾಕ್ಕಾವೆ. ಹಂಗೆ ಕೈಗಳು ಹಸಿಯಾಗಿರ್ತಾವೆ. ಕಣ್ಣಾಗ ನೀರು ಬರುವಿಕೆ, ಮೂಗಿನಾಗ ನೀರು ಬರುವಿಕೆ, ಕೈಯೊಳಗೆ ನೀರು ಸುರಿಯುವಿಕೆ ಇತ್ಯಾದಿ. ಅದು ಹೊಟ್ಟೆ ಉಬ್ಬರ, ಆನೆ ಕಾಲು, ಆನಂತರ ಇತ್ಯಾದಿ ಇತ್ಯಾದಿ ಸ್ವೆಲ್ಲಿಂಗ್ ಬಂತು. ಮತ್ತು ಅಲ್ಲಲ್ಲಿ ನೀರಿನ ಅಂಶ ಜಾಸ್ತಿ ಆಗೋದು ಬಂತು. ಇದಕ್ಕೆ ಜಲೋದರ ಅಂತಾರೆ. ಇಂಥ ನಾಶಕಕ್ಕೆ ಒಂದು ಮುದ್ರಾ ಅದ. ಇದನ್ನು ನಾಶ ಮಾಡಲಿಕ್ಕೆ, ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಹೆಸರೇ ಹೆಂಗಿಟ್ಟಾರ ನೋಡ್ರಿ, ಜಲೋದರ ನಾಶಕ, ಡ್ರಾಪ್ಸಿ, ರೆಮಿಡಿ ಫಾರ್ ಡ್ರಾಪ್ಸಿ ಅಂತ ತಿಳ್ಕೊಂಡು ಅನ್ಬೋದು ಇದಕ್ಕೆ. ಜಲೋದರ ನಾಶಕ ಮುದ್ರಾ ಹೆಂಗಪ್ಪ, ಎಷ್ಟು ಅಪೂರ್ವದ ಅಂದ್ರೆ, ನಾ ಹೇಳಿದ್ನಲ್ಲ, ಇದು ಅಗ್ನಿ, ಇದು ಅಗ್ನಿ, ಇದು ವಾಯು, ಇದು ಆಕಾಶ, ಇದು ಭೂಮಿ, ಇದು ಜಲ. ಹೌದಾ? ಜಲತತ್ವವನ್ನು ಪ್ರತಿಬಿಂಬಿಸ್ತದೆ, ಇದು ಪ್ರತಿನಿಧಿಸ್ತದೆ. ಇದನ್ನು ಹಿಂಗೆ ಮಡಿಸೋದು. ಜಲತತ್ವವನ್ನು ಪ್ರತಿನಿಧಿಸ್ತಕ್ಕಂಥ
ಕಿರುಬೆರಳನ್ನು ಮಡಚಿ ಇಡೋದು. ಮಡಚಿ ಇಟ್ಟು ಇದನ್ನು, ಹೌದಾ, ಇದನ್ನು ಒತ್ತಿ ಹಿಡಿಯೋದು. ಇಲ್ಲಿ ಗಂಟು ಅದಲ್ಲ, ಮಣಿಗಂಟು, ಮಣಿಗಂಟು ಐತಲ್ಲ, ಇದನ್ನು ಒತ್ತಿ ಹಿಡಿಯೋದು. ಆಮೇಲೆ ಉಳಿದ 3 ಬೆರಳುಗಳು ಹಿಂಗಿರ್ತಾವೆ. ಇಷ್ಟಿಟ್ಟರೆ ಸಾಕು. ಇದು ಜಲತತ್ವ. ಅಂದರೆ ಜಲತತ್ವವನ್ನು ಪ್ರತಿನಿಧಿಸ್ತಕ್ಕಂಥ ಕಿರುಬೆರಳನ್ನು ಹೆಬ್ಬೆರಳಿನಿಂದ ಒತ್ತಿ ಹಿಡಿದು ಭಾಳ ಸರಳದ. ಪ್ರತಿಯೊಂದು ಮುದ್ರೆ ಅತ್ಯಂತ ಅತಿ ಸರಳ ಅದಾವೆ. ಆದ್ರೆ ಒಂದೇದಂದ್ರೆ ಸರಳದ ಅಂದ್ಕೊಂಡು ಇಷ್ಟ ಹಿಡಿಬಂಗಿಲ್ಲ. ಸ್ವಲ್ಪ ಇಷ್ಟು ಹಿಡಿಬದ್ಲಿ ಇಷ್ಟು ಒತ್ತಿಡೋದು ಒತ್ತುದು, ಒತ್ತಿ 3 ಬೆರಳನ್ನು ಸೀದಾ ಇಡೋದು. ಹಿಂಗೆ ಇದನ್ನು ಮೊಣಕಾಲ ಮೇಲೆ ಇಟ್ಕೊಳ್ಳೋದು. ಪದ್ಮಾಸನ ಅಥವಾ ಸುಖಾಸನ, ಏನು ವಜ್ರಾಸನ ನಾವೇನಂತೀವಿ, ಆಸನದ ಕುಂತಾಗ ಆ ಮೊಣಕಾಲ ಮೇಲೆ ಈ ಥರದ ಕೈಗಳನ್ನು ಇಟ್ಕೋಬೇಕು. ಹೀಗೆ 3 ಬೆರಳುಗಳ ಕಡೆಗಿರ್ತಾವ. ಕಿರುಬೆರಳಿ ಮೇಲೆ ಒತ್ತಿ ಹೆಬ್ಬೆರಳನ್ನು ಹಿಡಿದಿರಿ. ಇದು ಜಲೋದರ ನಾಶಕ ಮುದ್ರಾ. ಈ ಮುದ್ರೆಯನ್ನು ಸತತವಾಗಿ 7 ನಿಮಿಷ ಮಾಡಬೇಕು. ದಿನಾಲು ಮಾಡ್ತಾ ಹೋಗಿ. ನಿಮಗೆ ಮೂತ್ರದ ಉರಿತ, ಪದೇ ಪದೇ ಮೂತ್ರಕ್ಕೆ ಹೋಗೋದು, ಆನಂತರ ತಡೆದ ಮೂತ್ರಕ್ಕೆ ಹೋಗೋದು, ಬಹುಮೂತ್ರ, ಆನಂತರ ಸ್ವೆಲ್ಲಿಂಗ್ ಇತ್ಯಾದಿ, ಒಟ್ಟು ಆನಂತರ ಕಣ್ಣಾಗ ನೀರು ಬರುವಿಕೆ, ಆನಂತರ ಮೂಗಿನಾಗ ನೀರು ಸುರಿಯುವಿಕೆ, ನೆಗಡಿ, ಇವೇನದಾವಲ್ಲ ತೊಂದರೆಗಳು ಬೇಗ ಕಮ್ಮಿ ಆಗ್ತದೆ. ಬೇಗ ಸ್ವಲ್ಪ ಫಾಸ್ಟ್ ರಿಸಲ್ಟ್ ಅದ. ಒಂದು ಬೇಗ ಅಂದ್ರೆ ನಾನು ಪ್ರತಿಯೊಂದಕ್ಕೂ ಹೇಳ್ತಿದ್ದೆ 6 ವಾರ ಬೇಕು, 51 ದಿವಸ ಬೇಕಂತ ಹೇಳ್ತಿದ್ದೆ. ಇದು ಬಹುಶಃ 11ರಿಂದ 15 ದಿವಸದೊಳಗಾಗಿ ನಿಮಗೆ ರಿಸಲ್ಟ್ ಕೊಡ್ತದೆ. ಸೊ ಕಣ್ಣಾಗ ನೀರು ಬರೋದು ಮತ್ತು ಬಾಯಾಗ ಬಾಯಾಗ ಏನಾರು ಮಾಡಿದ್ರೆ ಜೊಲ್ಲು ಸುರಿತೈತಲ್ಲ, ಜೊಲ್ಲಿಗೂ ಕೂಡ ಕಣ್ಣಾಗ ನೀರು ಬರೋದು, ಮೂನ್ಯಾಗ ನೀರು ಬರೋದು, ಬಾಯಾಗ ನೀರು ಸುರಿಯೋದು, ಆನಂತರ ಸ್ವೆಟ್ಟಿಂಗ್ ಬರೋದು, ಪದೇ ಮೂತ್ರ ಹೋಗೋದು ಟೋಟಲಿ. ಮತ್ತು ಆನಂತರ ಹೊಟ್ಟೆ ಉಬ್ಬಿದಂಗೆ ಆಗುತ್ತಲ್ಲ, ಪೂರ ಹೊಟ್ಟೆ ನೀರು ತುಂಬಿತ್ತಂತಾರಲ್ಲ, ಹೊಟ್ಟೆ ನೀರು ತುಂಬಿದ್ದು. ಇವೆಲ್ಲಕ್ಕೂ ರಾಮಬಾಣ ಜಲೋದರ ನಾಶಕ ಮುದ್ರಾ. ಆದರೆ ಮತ್ತೆ ಹೇಳ್ತೀನಿ, ಇದು ಒಂದೇ ಅಂತಿಮ ಪರಿಹಾರವಲ್ಲ. ಪೂರಕವಾಗಿ ನೀವೇನು ತೊಗೊತಿರೋ ತೊಗೊಳ್ದ ಅದಕ್ಕೆ ಪೂರಕವಾಗಿ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಮತ್ತು ನನಗೆ ನೀವು ನೋಡ್ರಿ, ನಿಮ್ಮ ಮಾತು ಕೇಳಿದೀವಿ, ಹಿಂಗಾತು ಹಂಗಾತು ಹೊಟ್ಟಾತು ನೆಟ್ಟಾತು ಅಂದ್ರೆ ನಾ ಏನು ಮಾಡಲಿ? ಆದ ಕಾರಣ ಅನೇಕ ಜನರಿಗೆ ಹೇಳಿದ್ದೀನಿ, ಅದರ ಪರಿಣಾಮವನ್ನು ಕೇಳಿದ್ದೀನಿ, ಅವರ ಅನುಭವದ ಆಧಾರದ ಮೇಲೆ. ಮತ್ತು ನಾನೂ ಮಾಡಿದ್ದೀನಿ, ನನಗೂ ಅನುಭವ ಬಂದದ. ಆ ಆಧಾರದ ಮೇಲೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ನಂಬ್ರಿ ಬಿಡ್ರಿ, ಮಾಡಿರಿ ಬಿಡ್ರಿ. ನಾನಂತೂ ನಿಮ್ಮ ಮುಂದೆ ಇಂಥದ್ದೊಂದು ಮುದ್ರಾ ವಿಜ್ಞಾನದಲ್ಲಿ ಬರ್ತಕ್ಕಂಥ ಮತ್ತೊಂದು ಮುದ್ರೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಮುದ್ರೆಯೊಂದಿಗೆ ಮತ್ತೆ ಕೆಲವು ದಿನ ನಿಮಗೆ ಮುದ್ರೆಯ ಬಗೆಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಪದೇ ಅದ ಮುದ್ರಾನ ಕೆಲ ಮಂದಿಗೆ ಖಂಡಿತವಾಗಿ ಬೇಜಾರಾಗ್ತದೆ. ನಿಮಗೆ ಅದು ನಿಮ್ಮ ದೌರ್ಬಲ್ಯವಲ್ಲ, ನಿಮ್ಮ ಮನಸ್ಸಿನ ದೌರ್ಬಲ್ಯ. ಪದೇ ಒಂದು ಯಾವುದಾಗುತ್ತದೆ ಅದು ಬೇಸರ ಅನಿಸ್ತದೆ. ಆದ ಕಾರಣ ನನಗೆ ಗೊತ್ತದ, ಕಿಲ್ ದ ಗೇಮ್ ಬಿಫೋರ್ ಇಟ್ ಡೈಸ್ ಅಂತಾರೆ, ಒಂದು ಮಾತದ. ಕಿಲ್ ದ ಗೇಮ್ ಬಿಫೋರ್ ಇಟ್ ಡೈಸ್ ಅಂತ ತಿಳ್ಕೊಂಡು. ಅದಕ್ಕೆ ನಿಮಗೆ ಬೇಜಾರಾಗುವ ಮುನ್ನ ನಾನೇ ನಿಲ್ಲಿಸಿಬಿಡ್ತೀನಿ. ಮತ್ತು ಮುಂದಿನ ಎಪಿಸೋಡ್ನೊಳಗೆ ಕೆಲವೊಂದು ಎಪಿಸೋಡ್ ಆದಮೇಲೆ ಮತ್ತೆ ಈ ಮುದ್ರಾ ವಿಜ್ಞಾನದ ಬಗ್ಗೆ ಹೇಳ್ತೀನಿ. ರೇಖಿ ಬಗ್ಗೆ ಹೇಳಬೇಕಾಗಿದೆ, ಕರುಣಾರೇಖಿ ಬಗ್ಗೆ ಹೇಳಬೇಕಾಗಿದೆ. ಕರುಣಾರೇಖಿಯೊಳಗೆ ಬರ್ತಕ್ಕಂಥ ಅನೇಕ ಸಂಕೇತಗಳು, ಚಿಹ್ನೆಗಳು ಅದ್ರ ಬಗ್ಗೆ ಹೇಳಬೇಕಾಗಿದೆ. ಮತ್ತು ನಮ್ಮ ಬದುಕಿಗೆ, ನಮ್ಮ ಆರೋಗ್ಯಕ್ಕೆ ಹೆಚ್ಚು ಸಹಾಯಕಾರಿಯಾದಂಥ ಬ್ಯಾಕ್ ಫ್ಲವರ್ ರೆಮಿಡಿಗಳು ನಾನು ಭಾಳ ಪರಿಣಿತ. ನಾನು ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ನಾನು ಯಾವುದ್ರ ಬಗ್ಗೆ ಹೇಳೋದಿಲ್ಲ, ಮತ್ತು ಮುಂದೆ ಅವಾಗ ಬಂದಾಗ ಹೇಳ್ತೀನಂತ ಸಾಕಿಷ್ಟು. ಸೊ ನಿಮಗೆ ಒಳ್ಳೆಯದಾಗಲಿ. ಸೊ ಎಲ್ಲ ಮುದ್ರೆಗಳನ್ನ ನೋಡಿ ನಿಮಗೆ ಯಾವ್ದು ಹಿಡಿಸುತ್ತೋ ಅದನ್ನು ಪಾಲನೆ ಮಾಡಿರಿ. ಮತ್ತು ಎಲ್ಲ ಮುದ್ರೆಗಳನ್ನ 5 ನಿಮಿಷ 7 ನಿಮಿಷ ಇದಾವ. ಕೆಲವೊಂದು ಮುದ್ರಾ ಅಷ್ಟೇ ಒಂದು 15 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಕಾಲಮುದ್ರಾ, ಕಾಲೇಶ್ವರ ಮುದ್ರದಂಥವು. ಅದನ್ನು ಬಿಟ್ಟು ಎಲ್ಲ 5ರಿಂದ 7 ನಿಮಿಷ ಅದಾವ. ಯಾಕೆ ಮಾಡಿ ನೋಡಬಾರ್ದು? ನೋಡಿ ಆನಂದಪಟ್ರೆ, ಅದರ ಪರಿಣಾಮ ನಿಮಗೆ ಸಿಕ್ತು ಅಂತ ಅನಿಸಿದ್ರೆ ಒಂದಿಷ್ಟು ಕಾಮೆಂಟ್ನಾಗ ಹಾಕಿ ಉಪಕಾರ ಮಾಡಿರಿ. ಇಷ್ಟ ನಾವು ಒದರ್ಕೊಳಕತ್ತೀನಿ, ಹೇಳಕತ್ತೀನಿ.
ನನ್ನ ಕಳಕಳಿ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ಮಾಡಿ ನೀವು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು ಅದಕ್ಕೆ ಮತ್ತು ಇಷ್ಟೆಲ್ಲ ಕಳಕಳಿಯಿಂದ ಮಾತೃ ವಾತ್ಸಲ್ಯದಿಂದ ಪಿತೃ ವಾತ್ಸಲ್ಯದಿಂದ ನಾನು ಹೇಳಿದ್ರೆ ನೀವು ಅದು ಸ್ಪಂದಿಸ್ತಿದ್ರೆ ನನಗೆ ಭಾಳ ಖುಷಿ ಆಗುತ್ತಲ್ಲ. ಶ್ರೀ ಗುರುದೇವ್ ಸುಖಿ ಭವ.